ಹಲೋ ಫ್ರೆಂಡ್ಸ್, ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ರಿ? ನೀವೆಲ್ಲರೂ ಚೆನ್ನಾಗಿದ್ರಿ ಅಂತ ಅನ್ಕೊಳ್ತಾ ಇದೀನಿ. ಭಾಳ ದಿನ ಆಗಿತ್ರಿ ಈ ಎಪಿಸೋಡ್ ಅನ್ನ ನಾನು ಕಂಟಿನ್ಯೂ ಮಾಡಿರ್ಲೇ ಇಲ್ಲ. ಆಮ್, ಇವತ್ತು ನಾನು ಇದನ್ನ ಕಂಟಿನ್ಯೂ ಮಾಡಾತೀನಿ. ಯಾಕಪ್ಪ ಅಂದ್ರ ಕರೆಕ್ಟ್ ಆಗಿ ವಿಡಿಯೋನು ಹಾಕಿಲ್ಲ ನಾನು. ಈಗ ಗೊತ್ತಲ್ರಿ ನಿಮ್ಗೆ ಸೂಟಿ ತಿಂಗಳದ ಹಾಲಿಡೇಸ್ ಐತೆ, ಮನೆಗೆ ಗೆಸ್ಟ್ ಎಲ್ಲ ಬರ್ತಿರ್ತಾರ. ಹಿಂಗಾಗಿ ನಾನು ಕರೆಕ್ಟ್ ಆಗಿ ವಿಡಿಯೋ ಮಾಡಿ ಹಾಕಕನ ಟೈಮ್ ಸಿಕ್ಕಿಲ್ರಿ ಫ್ರೆಂಡ್ಸ್. ಆದ್ರೆ ಇನ್ಮೇಲಿಂದ ನಾನು ಕರೆಕ್ಟ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ. ಇನ್ನೊಂದ್ ಸ್ವಲ್ಪ ದಿನಕ್ಕೆ 2 ವಿಡಿಯೋ ಹಾಕೋದು ನನ್ಗೆ ಪಾಸಿಬಲ್ ಆಗಂಗಿಲ್ಲ. ಇನ್ನೊಂದು ವೀಕ್ ವರೆಗಂದ್ರೆ ನಾನು ಕರೆಕ್ಟ್ ಆಗಿ ದಿನಕ್ಕೆ 2 ವಿಡಿಯೋ ಹಾಕಕ್ ನಾನು ಹಾಕ್ತೀನಿ. ನಾನು ಇನ್ನೊಂದು ವೀಕ್ ವರೆಗೂ ಅಷ್ಟೇ ನನ್ಗೆ ಸ್ವಲ್ಪ ಟೈಮ್ ಸಿಗಂಗಿಲ್ಲ. ಅದಾದ್ಮೇಲೆ ನಾನು ಡೈಲಿ ದಿನಕ್ಕೆ 2 ವಿಡಿಯೋ ಹಾಕ್ತೀನಿ ಅಂತ ಒಟ್ಟಾರದ ಗೆಳತಿಯರನ್ನು ಕಂಟಿನ್ಯೂ ಮಾಡ್ತೀನಿ, ಆಮೇಲೆ ಇದನ್ನು ಕಂಟಿನ್ಯೂ ಮಾಡ್ತೀನಿ. ಸೊ ಹಂಗದ್ರಿ ಬಹಳ ಖುಷಿ ಆಗ್ತೈತಿ. ನಿನ್ನೆ ವಿಡಿಯೋ ಮಾಡಿ ಹಾಕಿದ್ದೆ, ಬಹಳ ಅಂದ್ರೆ ಬಹಳ ಜನ ನೋಡಿರಿ. ಒಂದೇ ದಿನಕ್ಕನ 600 ಜನ ನೋಡಿ. ಒಂದೇ ದಿವ್ಸಕ್ಕನ 600 ಜನ ನೋಡ್ರಿ. ಬಹಳ ಅಂದ್ರೆ ಬಹಳ ಖುಷಿ ಆಯ್ತ. ಹಿಂಗ ಸಪೋರ್ಟ್ ಮಾಡ್ಕೊಂತ ಇದ್ರಿ ಫ್ರೆಂಡ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಲಾರ್ದ ನೋಡಾತಿರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ. ಅಂಡ್ ಮತ್ತೆ ಯಾವ ತರ ಎಲ್ಲ ಕತ್ತಿ ಬೇಕಲ್ಲ, ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡ್ರಿ ನನ್ಗೆ. ಅಂದ್ರೆ ನನ್ಗೂ ಒಂದು ಐಡಿಯಾ ಸಿಗ್ತೈತಿ ಯಾವ ತರ ಎಲ್ಲ ಮಾಡ್ಬೇಕಂತ ಹೇಳಿ. ಸೊ ಬರ್ರಿ ಫ್ರೆಂಡ್ಸ್, ಇವತ್ತು ಕತ್ತಿ ಹೆಂಗ್ ಹೋಗ್ಬೇಕಂತ ಹೇಳಿ ಸ್ಟಾರ್ಟ್ ಮಾಡೋಣ ಅಂತ. ಅಲ್ಲಿ ಹೊರಗ್ ಕುಂತು ಬಡ ಬಡ ಒಂದಿತ್ತು ಮಟನ್ ಪಲ್ಯ ಅದು ಮಾಡಿದ್ನಿ. ಮಟನ್ ಪಲ್ಯ ಮಾಡೋ ಮಟ ಅಂತಂದ್ರ ಟೈಮ್ ಆಗೇ ಬಿಡ್ತ, ಕತ್ಲಾಗೇ ಬಿಡ್ತ. ಸೊಳ್ಳಿ ಒಂದು ಸ್ಟಾರ್ಟ್ ಆಗ್ಬಿಟ್ಟು ಅಲ್ಲಿ ಅಂದ್ರೆ ಇನ್ನ ಮತ್ತ ಅಡ್ಗೆ ಕಡೆಗೆ ಬಿಟ್ರ ಸರಿ ಅನ್ಸಂಗಿಲ್ಲ ಅಂತ ಹೇಳಿ ಇಲ್ಲೇ ಬಂದ್ ಬಿರಿಯಾನಿನ ಒಗ್ಗರ್ನೆ ಹಾಕ್ಬಿಟ್ನಿ. ಇನ್ನೇನ ಲಾಸ್ಟ್ ಕಬಾಬ್ ಒಂದ್ ಮಾಡೋದು. ಕಬಾಬ್ ಒಂದ್ ಮಾಡಿದ್ನಂದ್ರ ಪಟ ಪಟ ಊಟ ಮಾಡ್ಕೊಂಡು ಒಂದು ಅಡ್ಡ ಆಗ್ಬಿಟ್ರ ಹಾಗೆ ಹೋಗ್ತೈತ ಕಡೆ. ಆ ಮಟನ್ ಪಲ್ಯದ ತಗೊಂಬರ್ತೀನಿ ಅಂತಂದಿದ್ಲ, ಇನ್ನ ತಗೊಂಬರ್ಲಿಲ್ಲ ನೋಡ. ತಗೋರದ ಇದ ಮಟನ್ ಪಲ್ಯ ತಗೊಂಬಂದಿನ್ ನೋಡ. ಎಲ್ಲಿ ಇಡ್ಲಿದ್ನ ತಂಗಂದೆ ಅದ ಅನ್ಕೊಳ ಅಂತಿದ್ನಿ ನೋಡ. ಮತ್ತ ಸಳಿ ಪಳಿ ಬಿದ್ದಿದ್ದಾವ ಅಂತ ಹೇಳಿ ಇನ್ನೂ ತರ್ಲಿಲ್ಲ ನೋಡ ಅನ್ಕೊಳ ಅಂತಿದ್ನಿ. ಒಂದಿದ್ ಚಲೋ ಆತ್ ಬಿಡು. ಇದನ್ನ ಐತಲ್ಲ ಆ ಕಟಕಿದ ಅದ್ರ ಮೇಲೆ ಇಟ್ಟು ಬಿಡು, ಇದನ್ನ ಆಗ್ತೈತಿ. ಹೌದನ, ಸರಿ ತಗೊಂಡಿದ್ರೆ ಅಲ್ಲಿ ಇಟ್ಟು ಬಿಡ್ತೀನಿ. ಇನ್ನೇನ ಅನ್ನನು ಒಂದ್ ಆತಲ್ಲ, ಇನ್ನೇನ್ ಲಾಸ್ಟಿಗೆ ಬಿಸಿ ಬಿಸಿ ಕಬಾಬ್ ಒಂದು ಫ್ರೈ ಮಾಡ್ಕೊಂಡ್ಬಿಟ್ರೆ ಆಗಿ ಹೋಗ್ತೈತಲ್ಲ. ಆತ್ ನೋಡ್ದೆ, ಬಿಸಿ ಬಿಸಿದ ಕಬಾಬ್ ಒಂದ್ ಫ್ರೈ ಮಾಡ್ಕೊಂಡ್ಬಿಟ್ರೆ ಹಾಗೆ ಹೋತ್ ನೋಡು. ಚಲೋ ಆತ್ ಬಿಡವ. ಹಂಗಿದ್ರೆ ತಡಿಸಿ ಇದನ್ನ ತೆಗಿಟ್ಟು ಬರ್ತೇನೆ ನೋಡ. ಇತ್ತಾಗಿತ್ತೇನ್ ಕರೆಕ್ಟ್ ಐತಲ್ಲ. ಮತ್ತೆ ಬೆಕ್ ಬಂದು ಉಳಿಸಿ ಹೋಗಿತ್ತೆ ಇವ. ಇಲ್ಲ ಇಲ್ಲೇ ಕುಂತಿರ್ತಾವಲ್ಲ, ನಾವೇನ ಬೆಕ್ಕ ಎಲ್ಲಿ ಬರ್ಬೇಕು ತಗೋ. ಇಲ್ಲ ಕರೆಕ್ಟ್ ಇತ್ತು, ಇತ್ತಾಗ ಬಂದ್ಬಿಡು ನಿಕ್ಕೊಂಡ್ರುವ. ಯವ್ವ ದೇವ್ರಿ, ಸಕಾತವ ಯವ್ವ. ಉಯ್ ಅಂತ ಬಾಂಡೆ ಅರವಿ ಎಲ್ಲ ಇದ್ದು ಒಕ್ಕೊಂಡ್ ಬರೋ ಮಟ ಅಂದ್ರೆ ಬ್ಯಾಸರ ಆಗ್ಬಿಡತ್ ನೋಡತ್ತಾಗ. ಮತ್ ನೀನು ಒಬ್ಬಗ ಒಳಗ್ ಹೋಗ್ತೇನೆ ಅಂತಂದೆಲ್ಲ, ಮತ್ ಕತ್ಲು ಒಂದ್ ಆಗಿರ್ಬಿಡುತ್ತೆ. ಅದಕ್ಕೆ ಇದ್ರ ಒಳಗ್ ನಡಿಯವ ನಾ ತಗೊಂಬರ್ತೇನೆ ಅಂತಂದ್ ಅಂದೆ ನೋಡ. ನಿನ್ ಗಂಡುನು ಹುಡುಗನು ಮತ್ತಲ್ಲಿ ಕುಂತಾರವ, ನಿನ್ ಮಗಳಿಗೆ ಎತ್ಕೊಂಡ್ ಮತ್ ಆಟ ಆಡ್ಕೊಂತ ಕುಂತಾನಲ್ಲಿ. ಪಟ ಪಟ ಒಂದಿಷ್ಟು ಕಬಾಬ್ ಒಂದ್ ಆದ್ನಂದ್ರ ಉಣ್ಣಾಕ್ ಹಾಕ್ಕೊಟ್ಬಿಟ್ರ ಆಗ್ತೈತ್ ನೋಡ ಅವ್ರಿಗೆ. ಹ್ಞೂನ್ದೇವ, ಕತ್ಲೊಂದ್ ಆತಲ್ಲ, ಹಿಂಗಾಗಿ ಸೊಳ್ಳಿ ಅದು ಸ್ಟಾರ್ಟ್ ಆದ್ವಲ್ಲಿ. ಹಿಂಗಾಗಿ ಬೇಡ ಬೇಡ ಅಂತ ಹೇಳಿ ಮನ್ಯಾಗ ಮಾಡ್ಕೊಂಡೆ. ಏನ್ ಅನ್ನ ಒಂದ್ ಆಗೇ ಬಿಡುತ್ತ. ಆತೀನಿ ಕಬಾಬ್ ಒಂದ್ ಹುರಿದ್ ಬಿಟ್ನಂದ್ರ ಹಾಗೆ ಹೋತ್ ನೋಡ, ಅಡ್ಗಿನ ಆಗಿ ಹೋಗ್ತೈತಾಗ. ಉರಿಲೇನ ಉರಿತೇನ್ ಬಾ, ಬೇಕಿದ್ರೆ ಇಟ್ಟ ಕುಂದ್ರ ಬಾ. ಪಾಪ ನೀನು ಬಾಳ ಹೊತ್ತಾತ್ ಮಾಡಾಕತ್ತೆ. ಇಲ್ಲಿ ತಗೋಬೇವ ಅದೆಷ್ಟ ಪಟ ಪಟ ಉರಿದ್ ಬಿಡ್ತೇನೆ ತಗೋ. ನಾ ಹಾಕಿದ್ ಅನ್ನದಂದು ಇಳಿಸಿಟ್ಟೆ. ತಡಿ ನೀ ಕುಂತಿದಿ, ಮತ್ತೆ ಯಾಕೆ ಇದನ್ ಮಾಡೋದ, ನಾ ಇಳಿಸ್ತೇನೆ ತಡಿ. ಅಯ್ಯ ಬ್ಯಾಡ ಬ್ಯಾಡ, ಕುಂದ್ರ ನೀನ್. ಈಗರ ಬಂದ್ ಕುಂತಿದ್ ಪಾಪ, ನಿನಗೂ ಕೆಲ್ಸ ಬಾಳ ಆಗೈತಿ. ಬ್ಯಾಡ ಕುಂದ್ರ, ಹಾಕಿ ಇಲ್ಲೇ ತಗದು ಇಳಿಸಿಟ್ಟ ಇದು ಕಬಾಬ್ ಫ್ರೈ ಮಾಡಕ್ ಇಟ್ಟು ಬಿಡ್ತೇನೆ ಅಟ್ಟಾಗ. ಆಯ್ತು ತಗೋರವ ಹಂಗಿದ್ರ. ಆಯ್ತು ನೋಡಿ, ಎಷ್ಟೊತ್ತಿಲ್ಲ ಒಂದ್ ಸರ್ತಿ ಹಾಕಿದ್ನಿ. ಮತ್ತೆ ಇನ್ನೊಂದ್ 2 ಸರ್ತಿ ಹಾಕ್ತೈತಿ. ಪಟ ಪಟ ಹಾಕಿ ತೆಗೆದಿಟ್ಟು ಬಿಡ್ತೇನೆ. ಈಗ ರಾತ್ರಿಗೆ ಎಷ್ಟೇ ಕಷ್ಟ ಮಾಡ್ಕೊಂಡ್ರು ಅಂತ ತಗೋದೇವ. ಸುಮ್ನ ಮತ್ ಫ್ರಿಜ್ನಾಗ ತೆಗೆದಿಟ್ರ ಅದು ಎಷ್ಟು ನೆನೆಸ್ತೇವಲ್ಲ ನಾವು, ಅದಷ್ಟು ನೆಂದಷ್ಟ ಬಾಳ ರುಚಿ ಕೊಡ್ತಾವ ಕಬಾಬ. ಹಿಂಗಾಗಿ ನಮಗ್ ರಾತ್ರಿಗೆ ಎಷ್ಟ್ ಬೇಕಲ್ಲ ಅಷ್ಟ ಮಾಡ್ಕೊಂಡ್ಬಿಡೋನ್ ತಗೋ. ಹೌದನ? ಆಯ್ತು ತಗೋರವ ಹಂಗಿದ್ರ. ನನಗೇನ್ ಗೊತ್ತಾಗಂಗಿಲ್ಲವಾ. ನೋಡು ನಿನಗೆ ಹೆಂಗ್ ಅನಸ್ತೈತ ಹಂಗ್ ಮಾಡ್. ಮತ್ ನೆಂದಷ್ಟ್ ಚಲೋ ಆಗ್ತಾವಂದ್ರ ಮತ್ ರಾತ್ರಿ ಪೂರ್ತಿಯಾಗ ಮಾಡ್ಕೊಂಡ್ಬಿಡ. ಆಮೇಲೆ ಬೇಕಿದ್ರೆ ನಾಳೆ ಮಧ್ಯಾಹ್ನ ಏನ ಊಟ ಮಾಡುವಾಗ ಮತ್ ಬಿಸಿ ಬಿಸಿ ಮಾಡಿ ಕೊಡಾಕ್ ಬರ್ತೈತಿ. ವಾಸನಿ ನೋಡು, ಒಳ್ಳೆ ಕರ್ಬೇವ್ ಗಿರ್ಬೇವ್ ಹಾಕಿ ಒಳ್ಳೆ ದಮ್ಮನ್ ಸಕತ್ ಬಿಟ್ಟಿವ. ವಾಸನಿಗೆ ಅರ್ಧ ವಾಸನಿಗೆ ಹೊಟ್ಟೆ ತುಂಬೋಬೇಕು ನೋಡ, ಆ ರೀತಿ ಎದ್ ಬಿಡ. ಭಾರಿ ಮಾಡಿದ್ರು. ಮಸ್ತ್ ಆಗ್ತಾವ ದೇವ. ಭಾರಿ ಅಂದ್ರ ಭಾರಿ ಆಗ್ತಾವ ನೋಡಿ. ಅಲ್ಲಿ ಬಂದಾಗ ನಾವ್ ಮಾಡಿರ್ತೇನಲ್ಲ, ನೀವು ಊರಿಗೆ ಬಂದಾಗ ಭಾರಿ ಆಗ್ತಾವ ಬಿಡು. ಮತ್ತ ಒಳಗ ಜ್ಯೂಸಿ, ಹೊರಗೆಲ್ಲ ಕಡಕ್ ಕರಂ ಕುರುಮ ಮಸ್ತ್ ಆಗ್ತಾವ ನೋಡು. ಹೂನಯ್ಯವ, ನಿಮ್ ತಮ್ಮಗ್ ಬಾಳ ಇಷ್ಟ, ಹಿಂಗಾಗಿ ನಿನಗ ಮಾಡಂತಾನ ಅವ್ನ್. ಇವೆಲ್ಲ ಏನಾರ ಇದ್ನಂದ್ರ ನನ್ ಕೈಲೆ ಮಾಡಕ್ ಹಚ್ಚೋದಿಲ್ಲ ಇವ. ಅವನ ಚಲೋ ಮಾಡೋದಿಲ್ಲ, ಆಕಿನ ಮಾಡ್ಲಿ ಅಂತ ನಿನ್ ಕೈಯಾಗ ಮಾಡಕ್ ಹಚ್ತಾನ. ಹೌದಪ್ಪ, ಬಾಳ ಜೀವ ಅವನ.
ತಾಯಿಲಿ ತೆಗದ ನನ್ಗೊಂದಾಗ ನೋಡು ತಿಂದು ನೋಡ್ತೇನೆ. ತೆಗಿತೇನೆ ಒಂದ್ ಅದ್ರಿಗೆ ತೆಗದ ಇಡ್ತೇನೆ, ತಿಂದು ನೋಡಿ ಹೆಂಗ ಅಂತ. ಆಹಾ ಗಮ್ಮನ್ ಆಗೈತ್ ನೋಡುವ, ತಂದು ಮಕ್ಕಳ ಮುಂದೆ ಇಟ್ಟು ಬಿಟ್ಟಿದಿ. ಅಯ್ಯೇ ವಾಸನಿಗೆ ಎಲ್ಲಿ ಹೊಟ್ಟಿ ತುಂಬತೈತೆ, ನಾನ್ ತಿನ್ಬಿಡೋಣ ಆ ನಮ್ಮಿ ಗಮ್ ಅಂತ ಹೇಳಿ ಮಾಡ್ಸಕತೈತ್ ನೋಡು. ತಿಂದ್ ನೋಡ್ದೆ, ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟ್ ಆಗೈತೆ ತಿಂದಾರ ನೋಡು. ಮತ್ತೊಂದು ಕಮ್ಮಿ ಇತ್ತಂದ್ರ ಅದು ಉಳ್ದಿದಕ್ ಮಸಾಲೆ ಮಿಕ್ಸರ್ ಮಾಡಕ್ ಬರ್ತೈತಿ ಉಪ್ಪು ಖಾರ. ನೋಡ್ತೇನೆ ತಡಿವ ಹಂಗಿದ್ರ. ಹ್ಮ್ ಹ್ಮ್ ಏನು ಬೇಡ ನೋಡ, ಏನಂದ್ರ ಏನು ಬೇಡ. ಭಾರಿ ಬಾಯಾಗ ಇಟ್ಟ ಕರ್ಗಾಕತ್ತಾವ ನೋಡ ಹಂಗ. ಆ ನಮ್ನಿ ಚಿಕನ್ ಇಂದ ನೀರ್ ಬಿಡಾಕತೈತಿ ಬಾಯಾಗ ಅಂದ್ರ ನೀ ಜಾರ್ಕೊಂಡ್ ಹೊಂಟೈತ್ ನೋಡ್ ಗಂಟ್ಲಿನಾಗ ಹಂಗ. ಮಸ್ತ್ ಅದಾವ ಬಿಡವಾ. ಇನ್ನ ನೀ ಹೇಳದಂಗಿದ ಏನ ಇನ್ನ ಚಿಕನ್ ಅದು ಉಳ್ದೈತಲ್ಲ, ಇದು ಹಂಗ ಎತ್ತಿ ಫ್ರಿಜ್ನಾಗ ಇಟ್ನಂದ್ರ ನಾಳಿಗ್ ಇನ್ನ ಮಸ್ತ್ ಆಗ್ತೈತ್ ನೋಡ್ಲೆ, ಭಾರಿ ಆಗೈತಿ. ಹೌದಾ, ಉಪ್ಪು ಹುಳಿ ಎಲ್ಲಾ ಕರೆಕ್ಟ್ ಆಗೈತಲ್ಲ ಹಂಗಿದ್ರ? ಅಗ್ದಿ ಏಕ್ ನಂಬರ್ ಆಗೈತಿ ಬಿಡು, ಏನೇನು ಹಾಕಕ್ ಹೋಗ್ಬಿಡ ನೀ ಅದಕ್ಕ, ಮಸ್ತ್ ಅಂದ್ರ ಮಸ್ತ್ ಆಗೈತಿ. ಹೌದನ, ಚಲೋ ಆತ್ ಬಿಡವ ಹಂಗಿದ್ರ. ಆಕಿ ದೀಪ ಎಲ್ಲಗಳ ಆಮೇಲೆ ಉಮೇಶತಿ ಎಲ್ಲದಾರ, ಅವ್ರ ಹೊರಗ್ ಕುಂತಾರ ಏನ್ ಮಾಡ್ಯಾರ? ವಾಸನಿ ಇನ್ನ ಬಡದಿಲ್ಲ ಅನಿಸ್ತೈತಿ ದೇವ್ರಿಗೆ. ವಾಸನಿ ಬಡದ್ನಂದ್ರ ಒಬ್ಬೊಬ್ರ ಬಂದ್ ತಗೊಂಡ್ ಹೋಗ್ತಿದ್ರು ಹಂಗ. ಹೊರಗ್ ಕುಂತಾರ ಅವ್ರ. ವಾಸನೆ ಬಡದಿಲ್ಲ ಹೇಳೋರಿಗೆ, ಯಾಕಂದ್ರ ಇತ್ತಾಗ ಒಗ್ಗಿನ ನೀರ್ಯಾಗ ಹೋಗ್ಬಿಡ್ತೈತಲ್ಲ, ಹಿಂಗಾಗಿ ಅವ್ರಿಗೆ ಅಲ್ಲಿ ಮುಂದಿನ ಕೊಲ್ಯಾಗ ಇದ್ರ ಕಡೆ ಕುಂತಾರ ಅವ್ರ, ಅಂಗಳದಾಗ ಕುಂತಾರ. ಹಿಂಗಾಗಿ ವಾಸನೆ ಬಡದಿಲ್ಲ. ನಿನ್ ಗಂಡದು ಮಾತಾಡತ್ತಿದ್ರು, ಹೊರಗ ಕುಂತ ಊಟ ಮಾಡೋನು ಜಳ ಬಾಳ ಐತೆ ಅಂತೇಳಿ, ಮತ್ತ ಹೊರಗ ಕುಂತ ಊಟ ಮಾಡ್ಬಿಡೋಣ ಏನಂಗಿದ್ರ. ಹೌದ್ ತಗೋತೇವ, ಅಂಗಳದಾಗ ಕುಂತ ಮಸ್ತಂಗೆ ಊಟ ಮಾಡೋಣಂತ. ಬಾಳ ಚಲೋನು ಅನಸ್ತೈತಿ, ಎಲ್ಲಾ ಮಜಾನು ಅನಸ್ತೈತಿ. ಇವನ್ನೆಲ್ಲಾ ಏನೇನ್ ಅದಾವಲ್ಲ ಎಲ್ಲಾ ತಗೊಂಡೋಗಿ ಹೊರಗ್ ಇಟ್ಬಿಟ್ರ ಆತ. ಹಂಗ ಮಾಡಮ್ ತಗೋ. ಈಗ ಇವನ್ ಫ್ರೈ ಮಾಡಿ ತೆಗದ್ ಬಿಡು ನೀನ. ಊಟ ಮಾಡೋ ಟೈಮ್ನಾಗ ಪರೋಟಾನ ಇದು ಒಂದು ತುಪ್ಪ ಹಚ್ಚಿ ಹುರಿದ್ ಬಿಡ್ತೇನೆ ನಾನು. ಸಣ್ಣ ಒಲಿ ಇಟ್ಟ ಹುರಿದ್ ನಂದ್ರ ಕಡುಮ್ ಕುರುಮ್ ಮಸ್ತ್ ಆಕ್ಕವು. ಪರೋಟಾ ಹುರಿದ್ ಬಿಡ್ತೇನೆ, ಮಸ್ತ್ ಅಂದ್ರ ಮಸ್ತ್ ಆಗ್ತೈತಿ ಮಟನ್ದ್ರಾಗ. ಚಪಾತಿ ಮಾಡ್ಬಿಡ್ತಿದ್ದೆ ನೋಡು, ಇವನ್ ಉಮೇಶ್ ಬ್ಯಾಡ ಪರೋಟಾ ತರ್ತೇನಿ ಅದನ್ನ ಮಾಡ್ಬಿಡ ಅಂತಂದ. ಈಗ ಮತ್ ಅದನ್ನ ಮಾಡೋದಾತ್ ನೋಡ್. ಆದ್ ಬಿಡು, ಇರ್ಲಿ ಒಂದ್ ಕೆಲ್ಸ ಕಮ್ಮಿ ಆತದ. ಏನ್ ತಗೋರ, ಪರೋಟಾದಾಗು ಮಸ್ತ್ ಆಗ್ತೈತಿ, ಭಾರಿ ರುಚಿ ಆಗ್ತೈತಿ. ಹೌದಾ, ಅಲ್ಲಿ ನನ್ ಗಂಡ ತಂದಿರ್ತಾನವ ಪರೋಟಾ ಅದು ಚಿಕನ್ದಾಗದು. ಮತ್ ಬರೇ ಪರೋಟಾನ ತಗೊಂಡ್ಬರ್ತೀನಿ. ನಮ್ ಹುಡುಗಿಗಂತೂ ಬಾಳ ಇಷ್ಟ ಬೇವ ಪರೋಟಾ ಇತ್ತಂದ್ರ ಚಿಕನ್ ಜೊತೆಗೆ 2 ಪರೋಟಾ ತಿನ್ನಂದ್ರ, ಒಂದ್ ಇಲ್ಲ ಒಂದೂವರಿ ಇಲ್ಲ 2 ಪರೋಟಾ ತಿನ್ಲಂದ್ರ ಮುಗಿದೋತ್ ನೋಡು. ಮ್ಯಾಲ ಅನ್ನನ ಉಣ್ಣಂಗಿಲ್ಲ ಅಕ್ಕಿ. ಮತ್ ಮುಂಜಾನೆ ಎದ್ದು ಪರೋಟಾನ ಕೇಳ್ತಾಳ ಅಕ್ಕಿ. ಅಕ್ಕಿಗೆ ಸಣ್ಣ ಒಲಿ ಮೇಲೆ ಇಟ್ಟ ಕಡಮ್ ಕುಡುಮ್ ಅಂತೇಳಿ ಕುರು ಅಂತೇಳಿ ಬಿಸಿ ಮಾಡ್ಕೊಡ್ಬೇಕ. ಅಕ್ಕಿಗಾತ ನನ್ ಗಂಡಗಾತ. ಮೆತ್ತಗ್ ಮಾಡಿಕೊಟ್ರ ತಿನ್ನಂಗಿಲ್ಲ ಅವ್ರ. ಸಣ್ಣ ಉರಿ ಇಟ್ಟ ಕಡಕ್ ಮಾಡಿಕೊಟ್ಬೇಕು, ತಿಂತಾರ ಹೊಟ್ಟೆ ತುಂಬಾ ತಿಂದ. ನನ್ ಗಂಡ ಮ್ಯಾಲ ಅನ್ನ ಉಂಟಾನ, ಆಕೆಂತೂ ಅನ್ನನ ಮುಟ್ಟಂಗಿಲ್ಲ ನೋಡು. ಅಯ್ಯಯ್ಯವ್ವ, ಇಲ್ಲಿ ಯಾವ ಅದಾವ ತಗೋರಯ್ಯವ ಆತದ. ಹಿಂಗಾಗಿ 2 ಪಾಕೆಟ್ ತರ್ತೇನೆ ಅಂದಾನು. ಮತ್ ಬಿರಿಯಾನಿನೂ ಐತಲ್ಲ, ರಗಡ ಆಗ್ತೈತ್ ಬಿಡು ಒಂದು ಪಾಕೆಟ್ನಾಗ. ಅದೊಂದಿಷ್ಟ ನಾ ಇದನ್ ಮಾಡ್ತೇನೆ, ನೀ ಇತ್ತಾಗ ಸರ್ದ್ ಕುಂದ್ರಂತಿ ಅಂತ. ಆಯ್ತು ತಗೋರವ ಹಂಗಿದ್ರ. ಇದೊಂದ್ ಸರ್ತಿ ಹಾಕಿ ತೆಗೆದಿಟ್ ಬಿಡ್ತೇನೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ವಿಡಿಯೋ ಒಳಗ ಬೆಳಗಿನ ಒಳಗ ಹೊರಗ್ ಕುಂತ ಊಟ ಮಾಡೋದು ಅದನ್ನೆಲ್ಲ ನಾನು ತೋರಿಸ್ತೀನಂತ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ. ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.